ವಿಷಯ ಏನಂತಂದ್ರೆ, ಮಾನ್ಯ ಪ್ರದೀಪ್ ಈಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾನ್ಯ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರ ಬೆಂಬಲಿಗರು ನರ ಸತ್ತಿದ್ದಾರೆ ಅಂತ. ಸಮಯ ನಾನೊಂದು ಓಪನ್ ಚಾಲೆಂಜ್ ಆಗ್ತೀನಿ ನಿಮಗೆ. ನಾವು ನರ ಸತ್ತಿದ್ದೀವೋ ನೀವು ನರ ಸತ್ತಿದ್ದೀವೋ ಅನ್ನೋ ವಿಚಾರನ ಎರಡೇ ದಿನದಲ್ಲಿ ಪರೀಕ್ಷೆ ಮಾಡ್ಕೊಳ್ರಿ. ನಿಮ್ ದಮ್ಮು ತಾಕತ್ತೇನ ಇದ್ರೆ ವಿಚಾರ ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿರಿ. ಅವತ್ತು ನಮ್ಮ ಬೆಂಬಲಿಗರ ತಾಕತ್ ಏನಂತ ನಾವು ತೋರಿಸ್ತೀವಿ. ನೀವೇ ಚುನಾವಣೆ ನಿಂತ್ಕೊಳ್ರಿ, ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣೆ ನಿಲ್ಲಿಸ್ತೀವಿ. ಅವತ್ತು ತೋರಿಸ್ತೀವಿ ನರ ಸತ್ತಿರೋರು ನಾವ ನೀವು ಅಂತ. ಬಿಟ್ಟಿ ಭಾಗ್ಯಗಳು ಬಂದಿರತಕ್ಕಂತ ಒಂದು ಬಿಟ್ಟಿ ಲಾಟರಿಯಿಂದ ಗೆದ್ದಿರ್ತಕ್ಕಂಥ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ. ನರ ಸತ್ತ ಅನ್ನೋದು ಒಂದು ಪ್ರಣಾಳಿಕೆಯನ್ನ ಯೋಚನೆ ಮಾಡಿ ಒಂದು ಗೌರವ ಸ್ಥಾನದಲ್ಲಿ ಇದ್ದೀರಾ MLA ಆಗಿ. ಈ ರೀತಿ ಹೇಳಿಕೆ ಕೊಡೋದಕ್ಕೆ ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ಅರ್ಥ ಮಾಡ್ಕೊಳ್ರಿ. ಒಂದು ಗೌರವ ಸ್ಥಾನದಲ್ಲಿದ್ದು ಯಾವ ರೀತಿ ನಾನು ಮಾತಾಡಬೇಕು, ಸಮಾಜಕ್ಕೆ ಯಾವ ರೀತಿ ನೀವು ಒಂದು ಮೆಸೇಜ್ ಅನ್ನ ಕೊಡ್ತೀರಾ. ಒಂದು ಶಾಸಕರಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಡೀ ರಾಜ್ಯನ ಬರೀ ಈ ಬೂಟಾಟಿಕೆ ಮಾತುಗಳನ್ನ ಬರೀ ಫಿಲಂ ಡೈಲಾಗ್ ಹೊಡ್ಕೊಂಡು ಕೆಲಸ ಮಾಡ್ದಂಗಲ್ಲ, ಬಂದು ಈ ಕ್ಷೇತ್ರದಲ್ಲಿ ಜನಕ್ಕೆ ಏನ್ ಕೆಲಸ ಮಾಡಿದಿರ ಅಂತ ಫಸ್ಟ್ ತೋರಿಸ್ರಿ. ಅದನ್ನ ಆಮೇಲೆ ಮಾತಾಡಿರಂತೆ ನಾವು ನರ ಸತ್ತಿದೀವೋ ಇಲ್ಲ ಬದುಕಿದೀವೋ ಅಂತ ತೋರಿಸ್ತೀವಿ. ಕೆಲಸ ಏನು ಇಲ್ದ್ರೆ ಬರೀ ಬಣ್ಣದ ಮಾತುಗಳು ಫಿಲಂ ಡೈಲಾಗ್ಗಳು ಹೇಳ್ದಂಗಲ್ಲ ಕೆಲಸ. ಇಲ್ಲಿ ಏನ್ ನಡೀತಿದೆ ಅಂತ ಸ್ಥಳೀಯವಾಗಿ ನೋಡಿ ಮಾತಾಡಬೇಕು. ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡೋದು ಸರಿ ಇಲ್ಲ. ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥವ್ರು ಕಾಂಗ್ರೆಸ್ನವರು ನರಸತ್ತೀವಿ ಅಂದ್ರೆ ಸರ್ಕಾರಕ್ಕೆ ವಿಚಾರಕ್ಕೆ ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಏನ್ ವಿಚಾರ ಅಂದ್ರೆ ಬರೀ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಕೊಂಡು ಜನರನ್ನ ಒಂದು ತಪ್ಪು ದಾರಿಗೆ ಸಂದೇಶವನ್ನ ಕೊಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ. ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಅದೇ ರೀತಿಯಲ್ಲ. ಏನಂತಂದ್ರೆ ನಾವೇನಾದ್ರೂ ಗುರಿ ಇಟ್ರೆ ಮುಂದಿನ ಭವಿಷ್ಯಕ್ಕೋಸ್ಕರ ರೂಪಿಸುವಂತ ಕಾರ್ಯಗಳನ್ನ ಮಾಡತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ. ಇವತ್ತು ನೀವು ಯೋಚನೆ ಮಾಡ್ರಿ ಸುಮ್ಮನೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಏನೇನು ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಮಾಡಿದಿರಂತ, ನಿಮ್ಗೆ ಏನೇನು ಕೊಡುಗೆ ಇದೆ ಅಂತ ತೋರಿಸಿ, ಒಂದು ಪಟ್ಟಿ ಸಮೇತ ತೋರಿಸಿ. ನಮ್ಮ ಸಾಹೇಬರು ತಗೊಂಬಂದಿರತಕ್ಕಂಥ ಅನುದಾನಗಳನ್ನ ನೀವು ಕೆಲಸ ಮಾಡಿಬಿಟ್ಟು ಬೋರ್ಡ್ಗಳಲ್ಲಿ ಹಾಕೋದಂಗಲ್ಲ ಕೆಲಸ. ನೀವು ಅನುದಾನ 108 ಕೋಟಿ ತಗೊಂಡಿದ್ದೀರಂತ ವಿಜೇಂದ್ರನಿಗೆ ಮೆಸೇಜ್ ತಪ್ಪು ಗೊತ್ತಿಲ್ಲ, ತಿಳ್ಕೊಳ್ರಿ ಅಂತ ಹೇಳಿದ್ರಲ್ಲ. ಪಾಠ ಹೇಳೋಂತ ಅವಶ್ಯಕತೆ ಇಲ್ಲ, ಅವ್ರು ಆಲ್ರೆಡಿ ಪಾಠ ತಿಳ್ಕೊಂಡಿದ್ದಾರೆ. ಅವ್ರ ಅಪ್ಪ ಕೂಡ ಸೈಕಲ್ ಇಂದ ರಾಜಕಾರಣಿ ಕಟ್ಟಿ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಯಲ್ಲಿ 3 ಬಾರಿ ಅವರು ಮುಖ್ಯಮಂತ್ರಿ ಸ್ಥಾನ ಆಗಿರ್ತಕ್ಕಂಥ ಧೀಮಂತ ನಾಯಕರ ಮಗ. ಅವ್ರ ಬಗ್ಗೆ ಕೂಡ ಮಾತಾಡಬೇಕು ಅಂದ್ರೆ ಒಂದು ಯೋಚನೆ ಮಾಡಿ ಮಾತಾಡ್ತಕ್ಕಂಥ ವಿಷಯ ಇರ್ತಿದೆ. ಅದನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ಮಾತಾಡಕ್ ಹೋಗ್ಬೇಡ್ರಿ. ನಮ್ಮ ಬೆಂಬಲಿಗರು ಇವತ್ತು ಸಣ್ಣದಾಗಿ ಒಂದು ಚಿಕ್ಕದಾಗಿ ಒಂದು ಇದನ್ನ ಆಯೋಜನೆ ಮಾಡಿದ್ದೀವಿ. ನಾಳೆ ದಿನ ಉಗ್ರವಾಗಿ ಯಾವ ರೀತಿ ಹೋರಾಟ ಇರ್ತಿರ್ತದೆ, ಯಾವ ರೀತಿ ನಾವು ಅಂತ ತೋರಿಸ್ತೀವಿ. ನರ ಸತ್ತಿರೋರು ಯಾವ ರೀತಿ ಅಂತ ಇರುತ್ತೆ ಅಂತ ನಿಮಗೆ ತೋರಿಸ್ತೀವಿ. ಬಂದು ಬೀದಿಯಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗತ್ತೆ ಹೇಳ್ತಾ ಈ ಮಾತುಗಳನ್ನ ನಾನು ವಿರಾಮ ಕೊಡ್ತಾ ಇದ್ದೀನಿ.